ಫ್ರೆಶ್ ಆಗಿ ಮಸಾಲೆ ಯೂಸ್ ಮಾಡಿಕೊಂಡು ಬಿಸಿಬೇಳೆಭಾತ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋದಲ್ಲಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ 2 ಟೇಬಲ್ ಸ್ಪೂನ್ ಆಫ್ ಉದ್ದಿನಬೇಳೆ, 2 ಟೇಬಲ್ ಸ್ಪೂನ್ ಆಫ್ ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಆಫ್ ಧನಿಯಾ ಕೊತ್ತಂಬರಿ ಬೀಜ, 1/2 ಟೇಬಲ್ ಸ್ಪೂನ್ ಆಫ್ ಕರಿಮೆಣಸು, 1/4 ಟೇಬಲ್ ಸ್ಪೂನ್ ಆಫ್ ಸಾಸಿವೆ, 1/4 ಟೇಬಲ್ ಸ್ಪೂನ್ ಆಫ್ ಮೆಂತ್ಯ, 2 ಟೇಬಲ್ ಸ್ಪೂನ್ ಆಫ್ ಜೀರಿಗೆ, ಒಂದು 12 ಬೆಳಗ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಒಣ ಕೊಬ್ಬರಿ, ಸ್ವಲ್ಪ ಇಂಗು. ನಾನಿಲ್ಲಿ ಸ್ಟವ್ ಮೇಲೆ ಬಾಣಲಿ ಕಾಯೋದಕ್ಕಿಟ್ಟೆ. ಬಾಣಲಿ ಕಾದ ನಂತರ ನಾವು ತಗೊಂಡಿರೋ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಬಾಣಲಿಗೆ ಆ್ಯಡ್ ಮಾಡಿಕೊಂಡೆ. ಸ್ವಲ್ಪ ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಚೆನ್ನಾಗೆ. ನಂತರ ಉಳಿದಿದ್ದ ಇಂಗ್ರೀಡಿಯೆಂಟ್ ಕೂಡ ಬಾಣಲಿಗೆ ಆ್ಯಡ್ ಮಾಡ್ಕೋಬೇಕು. ಅದನ್ನು ಕೂಡ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಸ್ವಲ್ಪ. ನಂತರ ಜೀರಿಗೆ ಆ್ಯಡ್ ಮಾಡಿಕೊಂಡು ಅದನ್ನು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಜೀರಿಗೆ ಘಮ ಘಮ ಅಂತ ಸ್ಮೆಲ್ ಬರೋವರೆಗೂ ಹುರ್ಕೋಬೇಕು ಸ್ವಲ್ಪ ಟೈಮ್. ನಂತರ ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಹುರ್ಕೋಬೇಕು. ಒಂದು ಮಿಕ್ಸರ್ ಜಾರಲ್ಲಿ ಕೊಬ್ಬರಿನ ತೊಗೊಂಡು ಪೌಡರ್ ಮಾಡಿಕೊಂಡೆ. ನಂತರ ಹುರಿದಿಟ್ಕೊಂಡಿರೋ ಅಂಥ ಕಾಳುಗಳನ್ನ ಆ್ಯಡ್ ಮಾಡಿಕೊಂಡು ಹಾಗೆ ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಹಿಂಗೆ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಬಿಸಿಬೇಳೆಭಾತ್ ಪೌಡರ್ ರೆಡಿ ಆಗಿತ್ತು.